ನೀವು ಯಾಕೆ ಎರಡು ಕೂತಿದ್ರಿ ಈಗ ಹೇಳ್ತಾ ಇದ್ದೀರಿ ಅವ್ರಿಗೆ ಅದು ಈಗ ಮಾಡಿರಿ 2022 ಗೆಲ್ಲುವ ವಿಚಾರ ಮಾಡಿರಿ. ಈಗ ಇದನ್ನು ಬಡದಾಡೋದು ಕೂಡಿದ್ರಾಗ ಏನೂ ಅರ್ತಿಲ್ಲ. ಯಾಕಂತಂದ್ರೆ ಸಿದ್ದರಾಮಯ್ಯರಂತೆ ಕುರ್ಚಿ ಬಿಡೋದಿಲ್ಲ 2022ರವರೆಗೆ. ಈ ಮುಂದಿನ 2.5 ವರ್ಷಕ್ಕೆ ಅವ್ರು ಆಗೋರಣ ಸಂಶಯ ಇಲ್ಲ. ಅದಕ್ಕೆ ಏನೋ ಡಾಲ್ ಇಡ್ತಾ ಇರ್ತಾರೆ. ಸತೀಶ್ ಜಾರಕಿಹೊಳಿ ಅವ್ರು ಮುಂದೆ ಹಿಡಿತಿರ್ತಾರೆ, ಆನಂದ ಪರಮೇಶ್ವರ ಏನೋರು ಹಿಡ್ಕೊಳ್ತಿರ್ತಾರೆ, ಇನ್ನೊಮ್ಮೆ ಲಿಂಗಾಯತರು ಯಾವುದು ಎಂ ಬಿ ಪಾಟೀಲ್ ಮುಂದೆ ತಂದು ನಿಲ್ಲಿಸ್ತಾರೆ, ಅದು ಬಿಟ್ಟು ಎಚ್ ಕೆ ಪಾಟೀಲ್ ಮುಂದೆ ತಂದು ನಿಲ್ಲಿಸ್ತಾರೆ. ಇವೆಲ್ಲ ರಾಜಕೀಯ ಗಿಮಿಕ್ ಅಷ್ಟೆ. ಸಿದ್ದರಾಮಯ್ಯರಿಗೆ ಕುರ್ಚಿ ಬಿಡು ಆಶೆ ಇಲ್ಲ, ಇದಂತೆ ಸ್ಪಷ್ಟ. ನಮ್ಮಲ್ಲಿ ಕನ್ನಡದ ಗಾದಿ ಮಾತೈತಿ, ಕುಡಿಯಾಕೆ ಬರಲಿಲ್ಲ ಅಂದ್ರೆ ಉಳಿಸ್ಬಿಟ್ಟು ಬಿಡೋದು. ಗೊತ್ತಾಗ್ತಲ್ಲ, ನೀರ ಕುಡಿಯಾಕೆ ಬರಲಿಲ್ಲ ಅಂದ್ರೆ ಇನ್ನೊಬ್ರಿಗೆ ಯಾಕಪ್ಪ ಬಿದ್ದವ್ರಿ ಅನ್ನೋ ಮನಸ್ಥಿತಿ ಇವತ್ತಿಲ್ಲ. ಎಲ್ಲ ರಾಜಕಾರಣಿಗಳಿಲ್ಲ, ಬರೀ ಸಿದ್ದರಾಮಯ್ಯರು ಒಬ್ಬರಲ್ಲ, ಅದು ಹೊರತಾಗಿಲ್ಲ ಸಿದ್ದರಾಮಯ್ಯರು. ಇದನ್ನು ಮೀರಿ ಬೆಳೆದಿಲ್ಲ ಸಿದ್ದರಾಮಯ್ಯನವರು. ಯಾಕೆ ಇನ್ನೂ ಕುರ್ಚಿ ಗಂಟುಕೊಳ್ತಾ ಇದ್ದಾರೆ. ಬಂದು ಈಗ 2.5 ವರ್ಷ ಬರ್ತಾಯಿದೆ. ಇವತ್ತಿಗೂ MSP ಕಾನೂನು ಮಾಡ್ತಾಯಿಲ್ಲ. ನೀವು ಮಾಡಿರ್ತಿ ಸೆಂಟ್ರಿಗೆ ಹೇಳ್ತಾ ಇದ್ದಾರೆ, ನೀವು ಅದು ಪಾಸ್ ಮಾಡಿರಿ ಸ್ಟೇಟ್ದೊಳಗೆ, ನಾವು ಮಾಡಿದ್ದೀವಪ್ಪ ನೀವು ಮಾಡಿರಿ ಬೆನ್ನತ್ರಿ, ಆಗ ನಿಮಗೆ ಒಂದು ನೈತಿಕ ಬೆಲೆ ಬರ್ತದೆ. ಸುಮ್ಮನೆ ಮೋದಿಯವರಿಗೆ ಮಾಡಿರಿ ಮಾಡಿರಿ ಏನು ಜನ ಗೊತ್ತದ, ರೈತರಿಗೆ ಗೊತ್ತಾಗ್ತದೆ ನಿಮ್ಮ ಪೊಲಿಟಿಕ್ಸು. ಆ ಪೊಲಿಟಿಕ್ಸ್ ಬಿಟ್ಟು ಮಾಡಬೇಕಾಗಿದೆ. ಈಗಾಗಲೇ ನಮ್ಮ ಹೈಕಮಾಂಡನು ಹೇಳ್ದ ಚರ್ಚೆ ಬ್ಯಾಡ್ರಿ ಅಂತೇಳಿ. ಆದರೆ ಚರ್ಚೆ ಹೇಳ್ತಿನ್ನು KN ರಾಜನ್ ಆಗಿರ್ಬೋದು, ನಮ್ಮ ಎಂ ಬಿ ಪಾಟೀಲ್ ಆಗಿರ್ಬೋದು ಮಾತಾಡ್ತಾ ಇದ್ದಾರೆ. ಇಲ್ರಿ 5 ವರ್ಷ ಅವರ ಅಂತೇಳಿ. DKC ಅವರ ಬಣದವರು ಅವರು ಮೆತ್ತ ಅಲ್ಲಲ್ಲಿ ಪಿಸುಧ್ವನಿಯಲ್ಲಿ ಮಾತಾಡ್ತಾ ಇದ್ದಾರೆ, ನಮ್ಮದು ಮುಖ್ಯಮಂತ್ರಿ 2.5 ವರ್ಷ ಆಗ್ಬೇಕಂತೇಳಿ. ಇದು ಜೋರಾಗಿ ಬಡದಾಡಿ ನಿಮ್ಮನ್ನು ನೀವು ಕೆಡಿಸ್ಕೊಳ್ಳೋಕ್ಕಿಂತಲೂ ನೀವು ಇನ್ನೂ ವಯಸ್ಸದ ನಮ್ಮ ಇವರಿಗೆ DK ಶಿವಕುಮಾರ್ ಅವರಿಗೆ ವೇಟ್ ಮಾಡೋದು ಭಾಳ ಉತ್ತಮ. 2022ರಲ್ಲಿ ನೀವು ಇಲ್ಲಿ ಒಳ್ಳೆಯ ಕೆಲಸ ಮಾಡಿ ಜನ ಆರಿಸಿ ತಂದು ತರ್ತಾರೆ. ನಿಶ್ಚಿತವಾಗಿಯೂ 2022ರ ಚುನಾವಣೆಯಲ್ಲಿ BJPಗರು ಗ್ಯಾರಂಟಿ ತೊಗೊಂಬರ್ತಾರೆ. ಮತ್ತು ಒಂದು ವೇಳೆ BJPಯಲ್ಲಿ ನೀವು ನೋಡಿದ್ರಿ, ಈಗ ಒಂದು ವೇಳೆ ನಮ್ಮ ಇವರನ್ನು ಯಡಿಯೂರಪ್ಪರನ್ನ ಕಿತ್ತು ಹಾಕಿದ್ರೆ, ಅವ್ರ ಮಗನ ಕಿತ್ತು ಹಾಕಿದ್ರೆ, ಅದು ವೀಕ್ರಾದ್ರೆ ಎಲ್ಲೂ ಯಾರಿಲ್ಲ ಮಾಸ್ ಲೀಡರ್. BJPಯಲ್ಲೂ ಇಲ್ಲ, ಕಾಂಗ್ರೆಸ್ನಲ್ಲೂ ಇಲ್ಲ. ಮತ್ತು 2022ರಾಗ ಕಾಂಗ್ರೆಸ್ ಪರ ಮಾತಾಡೋದಕ್ಕೆ ಸಿದ್ದರಾಮಯ್ಯ ಬರಬೇಕಾಗ್ತದೆ, ಬರ್ತಾರೆ. ಅಂಥ ಮಾಸ್ ಲೀಡರ್ ಯಾರು ಅದಾರೆ ಇವತ್ತು?